ಆಸುರಿ ಗುಣಗಳು ಯಾವುವು, ದೈವಿ ಗುಣಗಳು ಯಾವುವು ಅನ್ನುವಂಥದ್ದನ್ನು 16ನೇ ಅಧ್ಯಾಯದೊಳಗೆ ಹೇಳ್ತಾ 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 ಅಲ್ಲಿ ಮೊದಲನೇದಾಗಿ ದೈವಿ ಗುಣಗಳನ್ನು ಹೇಳುವಂಥವರಾದರು. ದೈವಿ ಗುಣಗಳು ಯಾವುವು ಅಂತಂದ್ರೆ ಬಹಳ ಶ್ಲೋಕಗಳಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಸ್ಯ ಯಜ್ಞಸ್ಯ ಸ್ವಾಧ್ಯಾಯ ತಪಾರ್ಜವಂ. ಇಲ್ಲಿ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಹೇಳುವಂಥ ಕೆಲವೊಂದು ಗುಣಗಳನ್ನು ಹೇಳಿದಿರಲಿ. ದಾನಂ ದಮಸ್ಯ ಯಜ್ಞಸ್ಯ ಸ್ವಾಧ್ಯಾಯ ತಪಾರ್ಜವಂ. ದಾನ ಯಜ್ಞಗಳು, ಆರ್ಜವ ಮೊದಲಾಂಥವುಗಳು, ದಮ ಶಮ ದಮ ತಿತಿಕ್ಷ ಶ್ರದ್ಧಾ ಸಮಾಧಾನ ಭಕ್ತಿ ಅನ್ನುವಂಥ ಸಾಧನ ಚತುಷ್ಟಯ ಸಂಪತ್ತುಗಳು. ಆ ಬಳಿಕ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೇನು? ಸ್ವತಃ ನಾವು ಅಧ್ಯಯನವನ್ನು ಮಾಡುವುದು. ಗುರುಗಳು ಯಾರೂ ಇಲ್ಲ, ನಮ್ಮ ಮನೆಯೊಳಗೂ ಇಲ್ಲ, ಊರೊಳಗೂ ಇಲ್ಲ ಅಂತಂದರೆ ಸ್ವಾಧ್ಯಾಯವನ್ನಾದರೂ ಮಾಡಬೇಕು ನಾವು. ಯಾಕಂತ ಈ ಸದ್ಯದ ಕಾಲದೊಳಗೆ ಸ್ವಾಧ್ಯಾಯವನ್ನು ಮಾಡುವುದು ಒಂದು ತಪಸ್ಸು ಅಂತ ಹೇಳಿದ್ದಾರೆ. ಒಳ್ಳೆಯ ಗ್ರಂಥಗಳ ಅಧ್ಯಯನವನ್ನು ಮಾಡುವುದು. ಅಧ್ಯಯನ ಅಧ್ಯಾಪನಂ ತಪ ಅಂತಲೂ ಕೂಡ ಲಕ್ಷಣವನ್ನು ಮಾಡ್ತಾರೆ. ಒಂದು ತಪಸ್ಸಿ ನಮ್ಮ ಮನೆಯೊಳಗನೆ ಇದ್ದುಕೊಂಡು ಭಗವದ್ಗೀತಾ, ರಾಮಾಯಣ ಮೊದಲಾದಂಥ ಗ್ರಂಥಗಳನ್ನು ನಾವು ಸಿದ್ಧಾರ್ಥ ಚರಿತ್ರೆ ಇರ್ಬೋದು, ಬಸವೇಶ್ವರ ಚರಿತ್ರೆ ಇರ್ಬೋದು, ಶಂಕರಾಚಾರ್ಯ ಚರಿತ್ರೆ ಇರ್ಬೋದು, ನಮ್ಮ ಇಷ್ಟ ದೇವತೆಗಳ ಒಂದು ಚರಿತ್ರೆಗಳನ್ನು ನಾವು ಮನೆಯೊಳಗೆ ಇದ್ದುಕೊಂಡೇ ಪಾರಾಯಣ ಮುಂತಾದ ಗ್ರಂಥಗಳನ್ನು ನಾವು ದಿನಂಪ್ರತಿ ಪಠನ ಮಾಡ್ತಿದ್ದೇವೆ ಅಂದರೆ ಅದು ಒಂದು ತಪಸ್ಸು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸ್ವಾಧ್ಯಾಯ ಅಂತ ಕರೆದರು. ಇವೆಲ್ಲವೂ ಕೂಡ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಹೇಳಿದಂಥವು. ಇನ್ನೂ ಇದಾವೆ. ಅಹಿಂಸಾ ಸತ್ಯಮ ಕ್ರೋಧ ತ್ಯಾಗ ಶಾಂತಿರಪೈಶ್ವರಂ ದಯಾ ಭೂತೇಶ್ವ ಲೋಲುಪ್ತ ಮಾರ್ದಂ ಹೀರ ಚಾಪಲಂ. ದಯಾಗುಣ, ಅಹಿಂಸಾ ಸತ್ಯವನ್ನು ಹೇಳುವುದು, ಅಕ್ರೋಧವಾಗಿರುವುದು, ತ್ಯಾಗ ಶಾಂತಿಯಿಂದ ಇರುವುದು, ಪೈಶುನನ್ನು ಚಾಡಿ ಹೇಳಾರಿ ಇರುವುದು, ದಯೆಯಿಂದ ಇರುವುದು ಎಲ್ಲ ಭೂತಗಳಲ್ಲಿ. ಎಲ್ಲವೂ ಕೂಡ ಬಹಳ ಇವೇನು ಅಂದ್ರೆ ದೈವೀ ಸಂಪತ್ತುಗಳನ್ನು ಹೇಳ್ತಾ 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 ಬಂದು 13ನೇ ಶ್ಲೋಕದೊಳಗೆ ಏನು ಹೇಳಿದರು ಅಂತಂದ್ರೆ ಆಸುರಿ ಗುಣಗಳನ್ನು ಹೇಳಲಿಕ್ಕೆ ಆರಂಭ ಮಾಡಿದರು. ಸದ್ಗುಣಗಳನ್ನು ಹೇಳಿದ ಬಳಿಕ ಆಸುರಿ ಗುಣಗಳು ನಮ್ಮನ್ನು ಏನು ಮಾಡ್ತಾವೆ, ಯಾವ್ಯಾವು ಅಂತಂದ್ರೆ ಇದಮಧ್ಯಮಯಾ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಇದಮಧ್ಯ ಮಯಾ ಲಬ್ಧಂ ಅಂದ್ರೆ ಇದು ನನ್ನಿಂದ ಆಯಿತು, ನಾನು ಇಷ್ಟು ಸಂಪಾದನೆ ಮಾಡಿದೆ. ನಮ್ಮಲ್ಲಿ ಆಸುರಿ ಗುಣಗಳಂತೀವಿ ನೋಡ್ರಿ. ನಮ್ಮ ಮನೆ ಕಟ್ಟದೆ, ನಾ ಇಷ್ಟು ಹೊಲ ಗಳಿಸಿದೆ, ನಾ ಇಷ್ಟು ಆಸ್ತಿ ಮಾಡಿದೆ, ರೊಕ್ಕ ಮಾಡಿದೆ, ರೂಪಾಯಿ ಮಾಡಿದೆ ಅಂತೇವಲ್ಲ, ಅವು ಆಸುರಿ ಗುಣಗಳೊಳಗೆ ಬರ್ತಾವಂತ ಹೇಳ್ಯಾರ ಭಗವದ್ಗೀತೆ ಒಳಗೆ. ಎಲ್ಲವೂ ನನ್ನ ಆಸೆಯಿಂದ ಇಷ್ಟು ನಾ ಪಡೆದೀನಿ, ಇಷ್ಟೇ ಅಲ್ಲದನಿ, ಇಷ್ಟು ನನ್ನ ಸಂಪತ್ತು ಐತಿ, ಇನ್ನೂ ಕೂಡ ಇನ್ನೂ ನಾನು ಗಳಿಸ್ತೀನಿ, ಇನ್ನೂ ನಾನು ಮಾಡಬೇಕು, ಇನ್ನೂ ಬೇಕು 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 ಅನ್ನೋದು ಏನೈತಿ ಅಲ್ಲಿ ಇದು ಆಸುರಿ ಗುಣಗಳನ್ನು ತಿಳ್ಕೊಂಡು ಹೇಳ್ಕೊಂಡು ಬೈದ್ದಾರೆ. ಇಷ್ಟೇ ಅಲ್ಲದನೆ ಅಸೌ ಮಯ ಹತಶತ್ರು ಹನಿಶ್ಚೇ ಚಾಪರಾನಪಿ ಈಶ್ವರೋ ಮಾಂ ಭೋಗಿ ಸಿದ್ಧೋಂ ಬಲವಾನ್ ಸುಖಿ. ಇಷ್ಟೇ ಅಲ್ಲದನೆ ಇನ್ನೂ ಯಾವ ಆಸುರಿ ಗುಣಗಳು ಅಂತಂದರೆ ಆ ವೈರ್ಯನ ನಾನು ಕೊಂದೆ, ಅವನು ನನ್ನಿಂದ ಕೊಲ್ಲಲ್ಪಟ್ಟಿದ್ದಾನೆ, ನಾನೇ ಅವನ ಮುಂದೆ ಕೊಲ್ತೇನೆ, ಇನ್ನು ಬೇರೆ ವೈರ್ಯಗಳನ್ನು ನಾನು ಕೊಲ್ತೇನೆ, ಅವ್ರನ್ನ ಸೋಲಿಸ್ತೀನಿ, ಇವ್ರನ್ನ ಸೋಲಿಸ್ತೀನಿ ಅನ್ನೋದು ಇದು ಆಸುರಿ ಗುಣಗಳೇ. ಇಷ್ಟೇ ಅಲ್ಲ, ನಾನು ಎಲ್ಲದರ ಮಾಲಕ, ಪ್ರಭು, ಒಡೆಯ, ನಾನು ಇಷ್ಟ ಆಸ್ತಿಗೆ ಒಡೆಯ, ನಾನು ಈ ಮನೆಗೆ ಒಡೆಯ, ನಾನೇ ಯಜಮಾನ, ನಾನು ಹೇಳೋದು ಎಲ್ಲರೂ ಕೇಳಬೇಕು ಅನ್ನೋದು ಇದೊಂದು ಆಸುರಿ ಗುಣಗಳಂತ ಹೇಳಿದ್ದಾರೆ. ಇಷ್ಟೇ ಅಲ್ಲದರೆ ಮಾಡಿದವನು ನಾನು, ಇಷ್ಟೇ ಅಲ್ಲದೆ ಭೋಗಿಸೋನು ನಾನೇ, ಕರ್ತಾನು ನಾನೇ, ಭೋಕ್ತಾನು ನಾನೇ ಅಂತಾರೆ ಶಾಸ್ತ್ರದೊಳಗೆ. ಅದಕ್ಕೆ ನಾನು ಮಾಡಿದ ಅದನ್ನು ನಾನೇ ಅನುಭವಿಸುವವನು. ತೇನ ವಿನ ತೃಣಮಪಿ ನ ಚಲತಿ ಅಂತ ವೇದಗಳು ಹೇಳಿದರೆ, ಮೇರಾ ವಿನ ನ ಚಲತಿ ಅಂತ ನಾವಂತೀವಿ. ನಾನು ಹಿಡಿದಲ್ಲಿ ಏನೂ ನಡೆದಿಲ್ಲ ಈ ಲೋಕದೊಳಗೆ, ಈ ಮನೆಯೂ ನಡೆದಿಲ್ಲ, ಈ ಊರು ನಡೆದಿಲ್ಲ, ಈ ರಾಜ್ಯ ನಡೆದಿಲ್ಲ, ಜಿಲ್ಲಾ ನಡೆದಿಲ್ಲ, ದೇಶ ನಡೆದಿಲ್ಲ ಅನ್ನೋದು ಇದು ಒಂದು ಆಸುರಿ ಗುಣ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ನಾನೇ ಯಶಸ್ವಿ, ನಾನೇ ಬಲಶಾಲಿ, ನಾನಾ ಸುಖಿ,
ನನ್ನಂಥ ಸುಖಿ ಯಾರದಾರ ಅನ್ನೋದು ನೋಡ್ರಿ, ಇದು ಆಸುರಿ ಗುಣ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮತ್ತ ಆಢ್ಯೋಗು ಜನವಾನ್ನಸ್ಮಿ ಕೋನ್ನೋಸ್ಯ ಸದೃಶೋ ಮಯ ಯಕ್ಷೇ ದಾಸ್ಯಾಮಿ ಮೋದಿಸ್ಯ ಇತ್ಯಜ್ಞಾನ ಮೋಹಿತಾಹ. ನಾನು ಶ್ರೀಮಂತ ಅನ್ನೋದು ಒಂದು ಅದು ನೋಡ್ರಿ, ನಾನು ಶ್ರೀಮಂತ, ನನಗೆ ಇಷ್ಟೊಂದು ಸುತ್ತಮುತ್ತ ಬಂದು ಬಳಗ ಎಲ್ಲರೂ ಭಾಳ ಅದಾರೆ ನನಗೆ ಬಳಗ. ಯಾಕಂತಂದ್ರೆ ನೋಡ್ರಿ, ಶ್ರೀಮಂತಿಗಿತ್ತಂದ್ರೆ ಎಲ್ಲರೂ ಅಲ್ಲಿ ಬರ್ತಾರಂತೆ. ಹೆಂಗೆ ಬೆಲ್ಲಕ್ಕೆ ಎರೆಹುಗಳು ಬರ್ತಾವೆ, ನೊಣಗಳು ಬರ್ತಾವೆ, ಕಡ್ಜೀರಿ ಬರ್ತಾವೆ. ಹಂಗೆ ದುಡ್ಡಿತ್ತಂದ್ರೆ ಎಲ್ಲರೂ ಇವ್ರನ್ನೇ ನಮ್ಮ ಬೀಗ್ರಿ ಅವರು ಭಾಳ ದೂರ ಇದ್ರೂ ಕೂಡ ಇವನು ನಮ್ಗೆ ಹಿಂಗಾಗಿ ಸುತ್ತ ಹಾಕಿ ಅವ್ನು ನಮ್ಗೆ ಸಂಬಂಧಿಕ ಆಗ್ಬೇಕಂತಾರೆ. ಅದೇ ಬಡತನ ಬಂತು ಅಂತಂದ್ರೆ ಅಣ್ಣತಮ್ಮರೇ ಇದ್ರು ನಮಗೆ ಭಾಳ ದೂರ ಸಂಬಂಧಿಕರು ಹೇಳ್ರಿ ಅಂತಾನೆ. ಬಡತನ ಇದ್ದಾಗ ಶ್ರೀಮಂತಿಗೆ ಬತ್ತು ಅಂದ್ರೆ ಎಲ್ಲರೂ ಸುತ್ತ ಹಾಕಿ ಅಕ್ಕನ ತಂಗಿ ಗಂಡನ ಅಮ್ಮನ ಹಿಂಗೇನೋ ಸುತ್ತ ಹಾಕೊಂಡ್ಬಂದು ನಮ್ಮ ಸಂಬಂಧಿಕರು ಆಗ್ಬೇಕಂತ ಹೇಳ್ತಾನೆ. ಹೌದಲ್ರಿ? ಅದು ಒಂದು ಆಸುರಿ ಸಂಪತ್ತು. ನನ್ನ ಸುತ್ತ ಇಷ್ಟೆಲ್ಲ ಬಂಧು ಬಳಗ ಅದಾರೆ ಅನ್ನೋದು, ನನ್ನ ಸಮಾನ ಯಾರಿದ್ದಾರೆ ಅನ್ನೋದು. ನನ್ನ ಸಮಾನ ಯಾರದಾರಿ? ಯಾರೂ ಇಲ್ಲ ನನ್ನ ಜೋಡಿ ಅನ್ನೋದು, ಅದು ಒಂದು ಆಸುರಿ ಸಂಪತ್ತು. ಇಷ್ಟೇ ಅಲ್ಲದೆ ಯಜ್ಞಯಾಗಾದಿಗಳನ್ನು ಕೂಡ ನಾನೇ ಮಾಡವ, ನಾನೇ ಅದರ ಫಲವನ್ನು ಕೂಡ ಅನುಭವಿಸುವವನು. ಅಷ್ಟೇ ಅಲ್ಲದೆ ಮತ್ತು ನಾನು ದಾನ ಧರ್ಮಾದಿಗಳನ್ನು ಮಾಡುವೆನು, ಆ ಮಾಡಿದರ ಫಲವನ್ನು ನಾನೇ ಅನುಭವಿಸುವೆನು. ಇವೆಲ್ಲವೂ ಕೂಡ ಇತ್ಯಜ್ಞಾನ ವಿಮೋಹಿತಾಹ. ಹಿಂಗೆಲ್ಲ ಏನು ನಾವು ಆಲೋಚನೆ ಮಾಡ್ತೇವಲ್ಲ, ಚಿಂತನವನ್ನು ನಾವು ಈ ರೀತಿ ಮಾಡ್ತೇವ, ಎಲ್ಲ ಏನು ಅಂತಂದ್ರೆ ಆಸುರಿ ಗುಣಗಳು. ಇವು ಅಜ್ಞಾನದಿಂದ ನಾವು ಈ ರೀತಿ ಭ್ರಾಂತರಾಗಿದ್ದೇವೆ ಅಂತೇಳಿದ್ರು. ಇವೆಲ್ಲ ನಮ್ಮ ಮನಸ್ಸಿನೊಳಗೆ ಇದಾವೆ ಅನೇಕ ಚಿತ್ತ ವಿಭ್ರಾಂತಾಹ. ಇವತ್ತಿನ ವಿಚಾರ ಎಲ್ಲ ಗುಣಗಳು ನಮ್ಮೊಳಗೆ ಬಂದು ಅಂತಂದ್ರೆ ಏನೇನಾಗತೈತೆ? ಮೋಹ ಜಾಲ ಸಮಾವೃತಾಹ ಪ್ರಸಕ್ತಾಹ ಕಾಮಭೋಗೇಶು ಪತಂತಿ ನರಕೆ ಶುಚೌ. ಇಷ್ಟೆಲ್ಲ ಗುಣಗಳು ನಮ್ಮ ಒಳಗಿತ್ತು ಅಂತ ನಾವು ಎಲ್ಲಿ ಬೀಳ್ತೇವೆ ಅಂದ್ರೆ ನರಕೆ ಶುಚೌ ಪತಂತಿ, ನರಕದೊಳಗೆ ಹೋಗಿ ಬೀಳ್ತೇವೆ ಅಂತ ನೋಡ್ರಿ. ನಾ ಅಂದೇವೆ ಅಂತಂದ್ರೆ, ಯಾಕಂದ್ರೆ ನಾವೆಲ್ಲ ಅಂತೀವಿ ನೋಡ್ರಿ. ಅದಕ್ಕೆ ಒಬ್ರು ಹೇಳಿದ್ದಾರೆ, ಮೊದಲು ನಾನೆನೆಯ ಮೊದಲು ಊಟ ಮೊದಲಿನ ಪೀಠ, ಮೊದಲು ನಾನೆನ್ನುವರು ಬಳಿಕ ಉಳಿದವರು, ಇದು ಲೋಕ ಜಲ್ಲ ಕಲಹಗಳ ಮೂಲ, ಅದಮಿಕೋ ಅಹಂತೆಯನ್ನು ಮರಳು ಮುನಿಯ ಅಂತ ತಿಳ್ಕೊಂಡು ಇವೆಲ್ಲವೂ ನಮ್ಮನ್ನು ಏನು ಮಾಡ್ತಾ? ಪತಂತಿ ನರಕೆ ಶುಚವು, ನರಕದೊಳಗೆ. ನರಕ ಅಂದ್ರೆ ಏನು? ದುಃಖದೊಳಗೆ ನಮ್ಮನ್ನು ಒಯ್ದು ಹಾಕುತ್ತವೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ಮೋಹ ಜಾಲ ಸಮಾವೃತ ಅಂತ ಹೇಳಿದ್ದಾರೆ. ಮೋಹವೆಂಬ ಜಾಲದಿಂದ ನಾವು ಬಂಧಿಸಲ್ಪಟ್ಟವರಾಗಿದ್ದೇವೆ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ, ಮೋಹ ಏವ ಮಹಾಮೃತ್ಯು ಮುಮುಕ್ಷೋ ವಪುರಾದಿಸು. ಜಗದ್ಗುರು ಶಂಕರ ಭಗವತ್ಪಾದರು ಹೇಳಿದರು, ಮೋಹ ಅನ್ನೋದು ಏನು ಅಂತಂದರೆ ಮಹಾಮೃತ್ಯು ಮುಮುಕ್ಷೋ ವಪುರಾದಿಸು. ಇವೆಲ್ಲ ಏನೇನು ಗುಣಗಳಲ್ಲ, ಆಸುರಿ ಗುಣಗಳು. ಈ ಮೋಹ ಅನ್ನುವಂಥದ್ದರಿಂದನೇ ನಮ್ಮಲ್ಲಿ ಉತ್ಪತ್ತಿ ಆಗ್ತಾವು. ಅದರಿಂದ ನಾವು ಮುಂದೆ ಕಾಮ ಕ್ರೋಧ ಪರಾಯಣ, ಕಾಮದಲ್ಲಿ, ಕ್ರೋಧದಲ್ಲಿ, ಲೋಭದಲ್ಲಿ, ಮೋಹದಲ್ಲಿ, ಮದದಲ್ಲಿ, ಮತ್ಸರದಲ್ಲಿ, ಅರಿಷಡ್ ವರ್ಗಗಳಲ್ಲಿ ನಾವು ಹೋಗಿ ನಮ್ಮ ಮನಸ್ಸನ್ನು, ನಮ್ಮ ಚಿತ್ತವನ್ನು ನಮ್ಮ ಒಯ್ದಲ್ಲಿ ಹಾಕ್ತೇವಂತ ನಾವು. ಅದರಿಂದ ಮತ್ತು ನಾವು ದುಃಖದೊಳಗೆ ಹೋಗಿ ಬೀಳ್ತೀವಿ. ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ಸಾಧ್ಯವಾದಷ್ಟು ಆಸುರಿ ಗುಣಗಳನ್ನು ತ್ಯಾಗ ಮಾಡಬೇಕು, ದೈವೀ ಗುಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು ಅನ್ನೋದ್ರ ಸಲುವಾಗಿ ಎಲ್ಲ ವೇದಾಂತ ಪರಿಷತ್ತು ಸತ್ಸಂಗ ಕಾರ್ಯಕ್ರಮ ಗದ್ಯಾಳದೊಳಗಂತೂ ಭಾಳ ಕಡೆ ನಡೀತಾವೆ. ಸಿದ್ಧಾರೂಢ ಮಠದ ಪ್ರತಿ ವರ್ಷ 7-8 ದಿನ ನಡೀತೈತಿ. ಶ್ರಾವಣದಾಗ 1 ತಿಂಗಳು ನಡೀತದೆ. ಅಷ್ಟಾಳ ಸದಾಶಿವ ಮಠದಾಗ ನಡೀತೈತಿ. ಎಲ್ಲ ಎದಕ್ಕೆ ನೀವು ಇನ್ನು ಮತ್ತೆ ಈ ಕಡೆ ಗಣಪತಿ ಗುಡಿಯಾಗ ನಡೀತೈತಿ, ಮತ್ತು ನವರಾತ್ರಿಯಾಗ ನಡೀತಾವೆ. ಎಲ್ಲ ಎದಕ್ಕೋಸ್ಕರ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಗುಣಗಳು, ಸದ್ಗುಣಗಳ ಪ್ರಾಪ್ತಿಯಾಗಲಿ, ದುರ್ಗುಣಗಳು ಹೋಗಲಿ, ಇವತ್ತು ಹೇಳ್ತಕ್ಕಂಥ ಆಸುರಿ ಗುಣಗಳು ಹೋಗಲಿ, ಸದ್ಗುಣಗಳ ಪ್ರಾಪ್ತಿಯಾಗಲಿ ಅನ್ನುವಂಥ ಉದ್ದೇಶದಿಂದ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೂ ಕೂಡ ಶಂಕರ ಭಗವತ್ಪಾದ ಹೇಳಿದ್ದಾರೆ, ಇಷ್ಟೆಲ್ಲ ಹೇಳಿದ್ರು ಕೂಡ ಯಾಕ್ರಿ ನಮ್ಗೆ ಹಿಂಗೆ ಆಗ್ತೈತಿ ಅಂತಂದ್ರೆ ಆಶಾ ಪಾಶ ಶತೈರ್ಬದ್ಧಾಹ ಕಾಮ ಕ್ರೋಧ ಪರಾಯಣ. ಆಶೆ ಎಂಬ ಪಾಶದಿಂದ ನಾವು ಬದ್ಧವನ್ನು ಕಟ್ಕೊಂಡೇವಂತ. ಹಂಗೆ ದನ ಕರ ಒಯ್ದು ಹಗ್ಗಲ್ಲಿ ಕಟ್ತೇವಲ್ಲ, ಹಂಗೆ ನಾವು ಆಶೆ ಅನ್ನುವಂಥ ಪಾಶ ಅಂದ್ರೆ ಹಗ್ಗ್ರಿ.
ಆ ಆಸೆ ಅನ್ನುವಂಥ ಪಾಶೆಯನ್ನು ನಾವು ಕಟ್ಟಿಕೊಂಡು ಮತ್ತು ನಾವು ಕಾಮಕ್ರೋಧ ಪರಾಯಣರಾಗಿ ದುಃಖದಲ್ಲಿ ಹೋಗಿ ಬೀಳ್ತಾ ಇದ್ದೇವೆ. ಆ ಮೋಹಕ್ಕನ ಇನ್ನೊಂದು ಕಡೆ ಹೇಳಿದ್ದಾರೆ ಶಂಕರ ಭಗವತ್ಪಾದರು, ಪೀತ್ವಾ ಮೋಹಮಯಂ ಪ್ರಮಾದ ಮದಿರ ಉನ್ಮತ್ತ ಭೂತಂ ಜಗತ್. ನೋಡ್ರಿ, ಏನು ಕುಡ್ದೇವು ನಾವು ಅಂದ್ರೆ ಮೋಹಮಯಂ ಪೀತ್ವಾ ಮದಿರೆ ಅಂತ. ಮದಿರೆ ಅಂದ್ರೆ ಏನ್ರಿ? ಮದಿರ ಸರಾಯಿ ಸ್ವತಃ ಗೌರ್ಮೆಂಟ್ನ ಮಾರಾಕ್ಲಿದ್ದು ಏನು ಮಾಡೋರು? ಆ ಗೌರ್ಮೆಂಟ್ ಅರ್ಧ ನಡೆದನ ಅದರಿಂದ ಅಂತ್ರಿ. ಆದ್ರೆ ಶಾಸ್ತ್ರಗಳು ಹೇಳ್ತಾವು. ಮಾನ್ಯ ಗೃಹ ಸಚಿವ ಹೇಳಾಕ್ತಂತ, ಹೊಸ ವರ್ಷ ಇತ್ತಲ್ಲ, ಯಾರೇ ಕುಡಿದು ಎಲ್ಲಿ ದಾರ್ಯಾಗ ಪಾರ್ಯಾಗ ಕುಂದ್ರಂಗಿಲ್ಲ ಅವ್ರು. ಹಂಗೇನಾರು ಕೂತ್ರೆ ಪೊಲೀಸರು ಒಯ್ದು ಅವ್ರ ಮನೆಗೆ ಬಿಡ್ಬೇಕತ್ತಾವತ್ತ. ಹೊಸ ವರ್ಷ ದಿನ ಆದೇಶ ಮಾಡಿದ್ದವ ಪರಮೇಶ್ವರ. ಏನು ಮಾಡವ್ರಿ? ಶಾಸ್ತ್ರಗಳು ಹೇಳ್ತಾವ, ಪೀತ್ವಾ ಮೋಹಮಯಂ ಪ್ರಮಾದ ಮದಿರ. ನಾವು ಯಾವ ಮದುರೆಯನ್ನು ಕೊಡದೇವಿ ಅಂತಂದ್ರೆ ಈ ಕಾಮಕ್ರೋಧಕ್ಕೆ ಒಳಗಾಗಬೇಕಾಗಿತ್ತು ಅಂತಂದ್ರೆ ಮೋಹಮಯಂ ಪ್ರಮಾದ ಮದಿರ. ಈ ಮೋಹ ಅನ್ನುವಂಥದ್ದು, ಪ್ರಮಾದ ಅಂದ್ರೆ ತಪ್ಪು ಅನ್ನುವಂಥದ್ದನ್ನು ನಾವು ಗ್ರಹಣೆಯನ್ನು ಮಾಡಿಕೊಂಡೆ ಆ ನಿಶೆ ನಮಗೆ ಏರೈತಿ. ಹಿಂಗೆ ಏರಿರುವುದರಿಂದ ನಾವು ಕೂಡ ದುಃಖಿಗಳಾಗ್ತಾ ಇದ್ದೇವೆ, ನರಕದಲ್ಲಿ ಹೋಗಿ ಬೀಳ್ತಾ ಇದ್ದೇವೆ. ಅದಕ್ಕೆ ಭಗವಂತ ಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿಕೊಂಡು ಆಸುರಿ ಗುಣಗಳನ್ನು ನಾವು ತ್ಯಾಗ ಮಾಡಿ ದೈವೀ ಸದ್ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅಂತ ತಿಳ್ಕೊಂಡು ಹೇಳ್ಕೊಂಡು ಬಂದಿದ್ದಾರೆ. ಇವತ್ತು ವಿಶೇಷವಾದಂಥ ಕಾರ್ಯಕ್ರಮಗಳು ಭಾಳ ಅದಾವು. ಅಲ್ಲಿ ಕುತ್ಕೊಂಡು ಕೈ ಮಾಡಾಕತ್ತಾನ, ಹಿಂಗೆ ಏನೋ ಮಾಡಾಕತ್ತಾನವ, ಮಾಡಲಿ ಇವತ್ತೊಂದಿನ ನಾವು ಶಂಭುಲಿಕ್ಕ ಎಲ್ಲಿ ನಾವು ಪೂಜ್ಯರ ಆಶೀರ್ವಾದ ಭಾಳ ಐತಿ. ನಾವು ನೀವೆಲ್ಲ ಕೇಳಿ ನಾ ಮಂದಿ ಬರೋದ್ರ ಕಾಣ್ತ ಮುಂದುಂಡು ಬರ್ತಾರೆ ಅನ್ಕೊಂಡು ಯಾರು ಗೊತ್ತ. ಕೊನೆ ಬಂದು ಇದೆಲ್ಲ ಫುಲ್ ಹಾಕತ್ತಿದ. ಇವಂಟ ಇಲ್ಲೇ ಬಂದು ಎಲ್ಲ ಟಿ ವಿ ಎಲ್ಲ ಇನ್ನೊಂದು 4 ದಿನ ಐತ್ರಿ. ಆ ಧಾರಾವಾಹಿ ಪಾರಾವಾಹಿ ಎಲ್ಲ ಬಿಟ್ಟು ಹೊಂಟು ಬಂದು ಎಲ್ಲರೂ ಮಹಾತ್ಮರ ಹಿತೋಪದೇಶಗಳು ನೋಡ್ರಿ. ನಾಯಿ ಸಹಿತ ಬತ್ತು, ಆದ್ರೆ ಅಧಿಕಾರ ಇಲ್ಲ. ಅದಕ್ಕೆ ಅಧಿಕಾರ ಇರೋದು ಶಾಸ್ತ್ರ ಅಧಿಕಾರ ಯಾರಿಗೆ ಐತಿ ಅಂದ್ರೆ ನರನೀಯ ಮಾತ್ರ ಐತಿ ವಿನಃ ಈ ಕುನ್ನಿ ನಾಯಿ ಕುನ್ನಿ ಅದು ಏನೂ ಇಲ್ಲ. ಅದಕ್ಕೆಲ್ಲರೂ ಆಗಮಿಸಿ ಆ ಮಹಾತ್ಮರ ದರ್ಶನಾಶೀರ್ವಾದವನ್ನು ಪಡೆದುಕೊಳ್ಳೋಣ ಅಂತ ಸದ್ಬುದ್ಧಿಯನ್ನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಕರುಣಿಸಿದೆ ಅಂತೇಳಿ 2 ಮಾತಿ ಮಂಗಲ. ಹರಿ ಓಂ ತತ್ಸತ್.